ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನಪ್ಪ ಅಂತಂದರೆ, ನನ್ನ ಪಕ್ಕದ ಮನೆಯಕ್ಕೆ ನನ್ನ ಗಂಡನ ಜೊತೆ ಫ್ಲರ್ಟ್ ಮಾಡುತ್ತಿದ್ದಲೆ. ಏನು ಮಾಡಲಿ, ನನ್ನ ಪಕ್ಕದ ಮನೆಯ ಮಹಿಳೆ ವಿಚ್ಛೇದಿತೆ. ಆಕೆ ಪ್ರತಿಯೊಂದು ಕೆಲಸಕ್ಕೂ ನನ್ನ ಗಂಡನನ್ನೇ ಕರೆಯುತ್ತಾಳೆ. ಗಂಡನೊಂದಿಗೆ ಫ್ಲರ್ಟ್ ಮಾಡುತ್ತಿದ್ದಾಳೆ. ಏನು ಮಾಡಬೇಕು ತಿಳಿಯುತ್ತಿಲ್ಲ. ನನ್ನ ಪಕ್ಕದ ಮನೆಗೆ ಹೊಸದಾಗಿ ಒಬ್ಬಳು ಮಹಿಳೆ ಬಂದಿದ್ದಾಳೆ. ಆಕೆ ವಿಚ್ಛೇದನ. ಈಗ ಸಮಸ್ಯೆ ಏನೆಂದರೆ, ಅವಳು ನನ್ನ ಪತಿಯೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸುತ್ತಿದ್ದಾಳೆ. ತನ್ನ ಮನೆಯ ಯಾವುದಾದರೂ ವಸ್ತುವನ್ನು ಸರಿಪಡಿಸಲು ಪ್ರತಿ ಸಲನೂ ನನ್ನ ಗಂಡನ ಸಹಾಯ ಕೇಳುತ್ತಿದ್ದಾಳೆ. ಆಕೆ ನನ್ನ ಪತಿಯ ಬಳಿ ಆಗಾಗ ಬರುವುದು ಮಾತನಾಡಿಸುವುದರಿಂದ ನಾನು ಅಸುರಕ್ಷಿತ ಭಾವನೆಯನ್ನು ಹೊಂದಿದ್ದೇನೆ. ಆಕೆಯ ಬಗ್ಗೆ ಒಳ್ಳೆಯ ಭಾವನೆ ಇಲ್ಲ. ಆಕೆಯ ಮೇಲೆ ನನಗೆ ಒಳ್ಳೆಯ ಭಾವನೆ ಇಲ್ಲ. ಒಂದು ದಿನ ಆಕೆ ತೇಳುವಾಗಿರುವ ನೈಟಿಯನ್ನು ಧರಿಸಿ ನನ್ನ ಮನೆಯ ಬಾಗಿಲು ತಟ್ಟಿದ್ದಳು ಮತ್ತು ವೈಫೈಗೆ ನನ್ನ ಗಂಡನ ಸಹಾಯ ಬೇಕು ಎಂದು ಹೇಳಿದ್ದಳು. ಆಕೆಯ ಈ ರೀತಿ ನಡವಳಿಕೆಯಿಂದ ನಾನು ಚಿಂತೆಗಳಾಗಿದ್ದೇನೆ. ನಾನು ಏನು ಮಾಡಲಿ, ನೀವೇ ತಿಳಿಸಿ. ಆರೋಗ್ಯಕರ ಸಂಬಂಧದ ಪ್ರಮುಖ ಅಂಶವೆಂದರೆ ಮುಕ್ತ ಸಂವಹನ. ಕೆಲವೊಮ್ಮೆ ನಿಮ್ಮ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳಲು ನೀವು ಹಿಂಜರಿಯುತ್ತೀರಿ, ಏಕೆಂದರೆ ನೀವು ತಪ್ಪಾಗಿ ತಿಳಿಯುತ್ತೀರೋ ಎನ್ನುವ ಭಯದಿಂದ. ನಿಮ್ಮ ನೇರ ಮನೆಯಕೆಯ ಬಗ್ಗೆ ನಿಮ್ಮ ಭಾವನೆ ಸಹಾಯವಾಗಿದೆ ಇದೆ. ಆಕೆಯ ನಡವಳಿಕೆ ನಿಮ್ಮಲ್ಲಿ ಅಭದ್ರತೆ ಮತ್ತು ಆತಂಕವನ್ನು ಉಂಟು ಮಾಡಬಹುದು. ನಿಮ್ಮ ನೇರ ಮನೆಯಕೆಯ ಬಗ್ಗೆ ನಿಮ್ಮ ಭಾವನೆ ಸಹಜವಾಗಿಯೇ ಇದೆ. ಆಕೆಯ ನಡವಳಿಕೆ ನಿಮ್ಮಲ್ಲಿ ಅಭದ್ರತೆ ಮತ್ತು ಆತಂಕವನ್ನು ಉಂಟು ಮಾಡಬಹುದು. ಏಕೆ ನಿಮ್ಮಿಂದ ನಿಮ್ಮ ಪತಿಯನ್ನು ತನ್ನೆಡೆ ಸೆಳೆಯೋಳು ಎನ್ನುವ ಭಯ ನಿಮ್ಮನ್ನು ಕಾಡಬಹುದು. ನಿಮ್ಮ ಪತಿಯ ಮೇಲೆ ನಂಬಿಕೆ ಇಡಿ. ಇಲ್ಲಿ ನೀವು ಮಾಡಬಹುದಾದ ಪ್ರಮುಖ ಅಂಶವೆಂದರೆ ನಿಮ್ಮ ಪತಿಯ ಮೇಲೆ ನಂಬಿಕೆ ಇಡುವುದು. ಓರ್ವ ಉತ್ತಮ ನೆರೆಹೊರೆಯವರಾಗಿ ತಮ್ಮ ನೆರೆಹೊರೆಯ ಸಹಾಯ ಮಾಡುತ್ತಿದ್ದಾರೆ. ಹೊಸ ಜಾಗದಲ್ಲಿ ಹೊಂದಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ವಿಚ್ಛೇದಿತಕ್ಕೆ ಸಹಾಯ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಪತಿಯ ಜೊತೆ ಮಾತನಾಡಿ. ನಿಮ್ಮ ನೇರೆಯಾಕೆಯ ಬಗ್ಗೆ ನಿಮ್ಮಲ್ಲಿ ಯಾವ ರೀತಿಯ ಭಾವನೆಗಳಿವೆ ಎನ್ನುವುದನ್ನು ನಿಮ್ಮ ಪತಿಗೆ ತಿಳಿಸಿ. ಈ ಬಗ್ಗೆ ಮುಕ್ತವಾಗಿ ಮಾತನಾಡಿ. ನೀವು ಆಕೆಗೆ ಎಷ್ಟು ಸಹಾಯ ಮಾಡಲು ಬಯಸುತ್ತೀರಿ ಎಂಬುದನ್ನು ಪರಸ್ಪರ ನಿರ್ಧರಿಸಿ. ನಿಮ್ಮ ನಿಯಂತ್ರಣದಲ್ಲಿಲ್ಲ. ಇನ್ನು ಆಕೆಯ ಡ್ರೆಸ್ ಬಗ್ಗೆ ನೀವು ತಿಳಿಸಿದಿರಿ. ಈ ಪರಿಸ್ಥಿತಿಯಲ್ಲಿ ನಿಮ್ಮ ನಿಯಂತ್ರಣದಲ್ಲಿರುವ ಮಾತ್ರ ನೀವು ಮಾಡಬಹುದು. ಆದರೆ ನಿಮ್ಮ ನೆರೆಹೊರೆಯವರು ನಿಮ್ಮ ನಿಯಂತ್ರಣದಲ್ಲಿಲ್ಲ. ಉದಾಹರಣೆಗೆ, ನೀವು ಅವಳಿಗೆ ಹೇಗೆ ಡ್ರೆಸ್ ಮಾಡಬೇಕೆಂದು ಹೇಳಲು ಸಾಧ್ಯವಾಗುವುದಿಲ್ಲ, ಆದರೆ ನೀವು ಖಂಡಿತವಾಗಿಯೂ ಕೆಲವು ಗಡಿಗಳನ್ನು ರಚಿಸಬಹುದು. ಪತಿಯ ಬದಲು ನೀವೇ ಸಹಾಯ ಮಾಡಿ. ನಿಮ್ಮ ಪತಿಗಿಂತ ಹೆಚ್ಚಾಗಿ ನೀವು ಅವಳಿಗೆ ಸಹಾಯ ಮಾಡಬಹುದು. ಕೊಳಾಯಿಗಾರ, ವೈಫೈ ವ್ಯಕ್ತಿ, ಹೀಗೆ ಇನ್ನಿತರ ಯಾವುದೇ ಸಹಾಯ ಬೇಕಿದ್ದರೂ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಫೋನ್ ನಂಬರನ್ನು ನೀವು ಆಕೆಗೆ ನೀಡಬಹುದು. ಆಗ ಆಕೆ ನಿಮ್ಮ ಪತಿಯ ಹಿಂದೆ ಬೀಳುವುದು ತಪ್ಪುತ್ತದೆ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.